ನಮಸ್ಕಾರ ರೀ ಎಲ್ಲರಿಗೆ. ನೋಡ್ರಿ ಮರಿ ಸುನಾಮಿ ತಂದು ನಾವು ಹತ್ರ ವಿಡಿಯೋ ಮಾಡಾಕತ್ತೀವಿ ರೀ. ನೋಡಮ್ರಿ ಪರ್ಸು ಮಾಡಕ್ಕೆ ಇಲ್ಲಿ ಅದನ ಅವನ ಅನುಭವ ಕೇಳಂಬರ್ರಿ ಒಂದು ಸ್ವಲ್ಪ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಈ ಗಾಡಿ ತಂದು ಇಟ್ಟೆಲ್ಲ ಕಣ ಆಡಿ ಅಣ್ಣ, ಎಲ್ಲ ಆಡಿ ಮತ್ತು ನಿನಗೆ ಸಪೋರ್ಟ್ ಯಾರ್ದಿತ್ತನ? ಮನ್ಯಾನ ಸಪೋರ್ಟ್ ಇತ್ತ ಏನು ಸಂಬಂಧಿಕರ ಸಪೋರ್ಟ್ ಇತ್ತ? ಅಣ್ಣ ಏನಿಲ್ಲ, ಈ ದಂಧಕ್ಕೆ ಬರೋವಲ್ಲ ನಾನು ಎಲ್ಲ. ಅಣ್ಣ ಮೊದ್ಲು ಏನಪ್ಪ ಎಕ್ಸಾಂಪಲ್ ಸುಮ್ಮ ಹಿಂಗೆ ದೋಸ್ತಿ ಒಳಗೆ ಸುಮ್ಮ ಗಾಡಿ ಕಲಿಬೇಕಾದ್ರೂ ಆಸೆ ನಮಗೂ. ಹಾಂ ಕಲಿಯಾಗ ಏನೈತಿ ಗಾಡಿ ಎಲ್ಲ ಕಲ್ತೀವಿ. ಹಾಂ ರಗಡ್ ಹೊಲ ಇತ್ತು, ಕರೆ ಏನು ಗಾಡಿ ತರ್ಬೇಕು ಅನ್ನೋ ಮನಸ್ಸಿತ್ತು. ಒಂದು 2-3 ವರ್ಷ ಎಲ್ಲ ಮನ್ಯಾಗ ಕೊಡಿಸು ಅದು ಮಾಡು ಅಂತ ಕೇಳಿ ನಾನು. ಹಾಂ ಯಾರೂ ಕೊಡಿಸ್ಲಿಲ್ಲ ಹಾಂ ಮನ್ಯಾಗ ಎಲ್ಲ ರಗಡ್ ಜೀವ ತಿಂದೆ. ಹಾಂ ಗಾಡಿ ಏನು ಹಿಂಗೆ ಹೊಲ ಮನೆ ಮಾಡಿ ನಮ್ಮವರು ಒಂದಿಷ್ಟು ರೊಕ್ಕ ಕೊಟ್ಟು ತೊಗೊಂಬಂದೇವಿ ಗಾಡಿ ಎಲ್ಲ. ಹಾಂ ತಂದಾಗ ಏನು ಮಾತಾಡ್ತಿದ್ರು ರಂಡಿ ಮಕ್ಕಳು, ಹಾಂ ಇದಕ್ಕೆ ಡೀಸೆಲ್ ಹಾಕೋದಾಗಲ್ಲ, ಇದು ಇವೇನು ದುಡಿಸ್ತಾನ ಇವೇನು ಮಾಡ್ತಾನ ಅಂತಿದ್ರು ಹೊರಗಿನ ಮಂದಿ. ಹಾಂ ನಮ್ಮ ಊರನ ಮಂದಿ ಇದಾರಲ್ಲ ಹಂಗೆ ಅಂತಿದ್ರು. ಕರೆ ಹಾಂ ಎಲ್ಲ ಮಾಡಿದೇವಿ, ಎಲ್ಲ ನಮ್ಮ ದುಡ್ದವನೇ ಅವನು ಇಲ್ಲ, ನಮ್ಮ ಮಾಡಿದವನೇ ಅವನು ಇಲ್ಲ. ಹಾಂ ರಗಡೆ ದುಡಿಯಾಕೇನ ಅಂದವ್ರ ಗಾಡಿಗಳು ಏನದವಲ್ಲ ಎಲ್ಲ ಮೂಲೆಗೆ ಕುಂದಿಸಿದ್ದೆ. ದುಡಿಯಾಗು ಹಾಂ ತಿಂಡಿ ಮೇಲೆ ದುಡ್ದೇವಿ. ಹಾಂ ಅದು ಮನೆಯಿಂದ ಸಂಬಂಧಿಕರು, ಮನೆಯನ್ನ ಅಣ್ತಂಬ್ರು ಸಂಬಂಧಿಕರು ಏನಂತಿದ್ರು ಅಂದ್ರೆ, ಹಾಂ ಮಂದಿ ಹೊಲ ಗಳೆ ಹೊಡೆದು ಮರ್ಯಾದೆ ಕಳೀತಾನ, ನಮ್ಮ ಮಂದಿದು ಮನೆ ಮರ್ಯಾದೆ ಕಳೀತಾನ, ಹಂಗೆ ಹಿಂಗೆ ಅಂತಿದ್ರು. ಇವತ್ತಿನ ಮಟ್ಟಿಗೆ ಅವ್ರ ಗಾಡಿ ತಂದು ಅವರ ದುಡಿಯಾಕತ್ತಾರ, ಅವರ ಮಂದಿ ಹೊಲದಾಗ ಕೆಲಸ ಮಾಡ್ತಾರ. ನಾವು ನೀಟ್ಲೇ ಮಾಡೀವಿ. ನಮಗೆ ಅವನು ಗಳೆ ಹೊಡೆಯೋದಿದ್ದಿಲ್ಲ, ಮಾಡೋದಿದ್ದಿಲ್ಲ. ಒಂದು ರೊಟ್ಟಿ ಹಿರಾನಾಗಿ ದುಡ್ದೇವಿ, ಹಿರಾನಾಗಿ ಅದೊಂದು ಕೊಟ್ಟೈತಿ. ಹಂಗೆ ಏನೈತ್ಲ ಅವ್ರಿಗೆ ಹೇಳೋದು ಏನಪ್ಪ ಮಾತಂದ್ರೆ, ನಾ ಇದಕ್ಕೆ ಡೀಸೆಲ್ ಲೇಟ್ ಹಾಕಿಲ್ಲ, ಅವ್ರಿಗೆ ಗಳಿಕೆನೇ ಇಲ್ಲ. ಈ ಗಾಡಿ ತರಬೇಕಾದ್ರೆ ತಂದಿಂದ ಈಗ ನಿನ್ನೆ ಮನೆ ದುಡಿಯಾಕತ್ತೀನಿ. ಈ ಗಾಡಿ ತಂದಿನಿ ದೇಶಿ ಡೀಸೆಲ್ ಹಾಕಿಲ್ಲ, ಅವ್ರು ಇನ್ನಕ್ಕಾರು ಗಳಿಕಿಲ್ಲ. ಅದು ಸೆಕೆಂಡ್ರಿ ನಾ ಗಾಡಿ ಮಾಡಿಸಿದಂತ್ರ ಲೆಕ್ಕಂದ್ರೆ ಭಾಳ ಐತಿ. ನಾ ಗಾಡಿ ಮಾಡಿಸಿದ್ ನೋಡ್ಬೇಕಾದ್ರೆ ಒಂದ್ಸಲ ರಿಪೇರಿಗೆ ಹೋಯ್ದ್ರೆ ಅವರು ಈ ತಂದಾರಲ್ಲ ಎಕ್ಸಾಂಪಲ್ ನಮ್ಮ ಮೂರನ್ ಗಾಡಿಗಳು ಅದಾವಲ್ಲ, ಅವ್ರ ಗಾಡಿ ಕಿಮ್ಮತ್ತಿನ ಸಾಮಾನು ಹಾಕಿನಿ. ಒಂದ್ಸಲ ರಿಪೇರಿಗೆ ಹೋದ್ರೆ ಅವ್ರ ಏನು ಗಾಡಿಗಳು ಕಿಮ್ಮತ್ ಅದಾವಲ್ಲ. ಮತ್ತು ಟರ್ಬೋಕ್ ಏನು ಕೊಟ್ಟಿರಿ ಅಣ್ಣ ರೇಟ್ ಕುಂದಿಸ್ಲಾಕ? ಮನೆ ಒಂದು 10 ಖರ್ಚು ಮಾಡಿ ನಾನು. ಹಂಗೆ ಏನೈತಿ, ಮನೆ ಗಾಡಿ ರಿಪೇರಿ ಅದು ಕೂಡ ಅದಕ್ಕೊಂದು 2 ಲಕ್ಷ ಐತಿ. 2 ಲಕ್ಷ ಟೋಟಲ್ ಒಂದು 3.5 ಲಕ್ಷ ಖರ್ಚಾಗೈತೆ ಮನೆ ಹಾಕಿ ನಾನು. ಏನೈತಿಲ್ಲ ಅವ್ರ ಗಾಡಿಗಳು ಇಲ್ಲ, ನಾ ಮಾಡಿದ ಏನೈತಿಲ್ಲ ಇವರು ಇನ್ನ ನಮ್ಮ ಮೂರನ್ ಗಾಡಿ ಅವರು ಕಡಿಮಿನ. ಬರೋಬರಿ. ಹಾಕಿದ ಲೆಕ್ಕ ನೋಡ್ತಾರೆ ಭಾಳ ಐತಿ. ಏನಪ್ಪ ಅಂದ್ರೆ ಇವ್ರಿಗೇನು ಗೊತ್ತಿಲ್ಲ. ಇವ್ರ ಊರಾಗ ಊರ್ ಹೊರಗೆ ಹೋದ್ರೆ ಇದ್ರಿ ಮಾತು ಹರಿಸೇ ಬರ್ತಾರೆ. ಹಡ್ಸೋದು ಹಡಿಸ್ತಾರೆ, ರೇಟ್ ಕೆಡಿಸ್ಬಾರ್ದೈತಿ. ನಮ್ಮ ತಾಲೂಕದಾಗ ರೇಸ್ ಹಾಕಿದವನು ಫಸ್ಟ್ ನಾನು. ಹೌದಣ್ಣ. ನಾಲ್ಕಾರು ನಮ್ಮ ತಾಲೂಕದಾಗ ರೇಷನ್ ಗಾಡಿಗಳು ಇಲ್ಲಿ ಅವು ಫುಲ್ ತಿಂಡಿಯಾಗೆ ಹಿಂಗ ಇವನಿಗೆ ಊರಾಗ ಗಳೆ ಹಿಡಿತಿದ್ದೆ. ಅಲ್ಲಿಗೆ ನಮ್ಗೆ ಅಲ್ಲಿ ಗಳೆ ಹಿಡಿಯೋಣ ಉಸು ಗಾಡಿಗಳು ನಿಂತಿದ್ದು. ಹಿಂಗಾಗಿ ಅವ್ರಿಗೆ ನಮ್ಗೆ ತಿಂಡಿ ಬಿತ್ತು. ತಿಂಡಿ ಬಿದ್ದು ಜಗ್ಗಾಡಕತ್ತಿ. ನಾವು 2018-19 ರೇಷನ್ ಬಂದೀನಿ. ಅದೊಂದು 47 ಸೋನಾಲಿಕ ಐತನ. ಮೊದಲು ಅದೇ ಇತ್ತಣ್ಣ ಜಗ್ಗಾಡೋದು. ಈ ಜಗ್ಗಾಡಕ್ಕೂ ಇತ್ತನ ಮೊದಲು ಕಲ್ತಿದ್ದು ಅದ ಗಾಡಿ ಮೇಲಿನ. 47 ಸೋನಾಲಿಕದಾಗ ದುಡಿದು ಏನು ಕಡೆ ದುಡಿದಿಲ್ಲ ಅದು. ದುಡಿದು ಆಟ ದುಡಿತು. ಏನು ಅಂತಿದ್ರು ನಮ್ಮ ಊರಾಗ ಏನು ಮಾಡ್ಕೊಂಡು ತಿಂತಾರ ಅಂತ ಹೇಳಿಂದ್ರ ಅಂಥವ್ರ ಬಾಯಿ ಮೇಲೆ ಒದ್ದಂಗೆ ಮಾಡಿತ್ತು ಅದಕ್ಕೆ. ದುಡಿಯಕ್ಕೂ ಆಯ್ತು, ಎಲ್ಲದಕ್ಕೂ ಆಯ್ತು. ಈ ಸಾದ ಅದು ಎಲ್ಲಿ ಐತನ ಗಾಡಿನು? ಅದನ್ನು ಕೊಟ್ಟ ಇದನ್ನು ತೊಗೊಂಬಂದಿ ನಾನು. ಶೋರೂಮ್ದಾಗ ಐತೆ ಅದಿನ, ಸೋನಾಲಿಕ ಶೋರೂಮ್ದಾಗ. ಅದನ್ನ ನಾವು ಹೋದ್ರೆ ಸದೇ ಕೊಡಲ್ಲ. ಏನು ಲಕ್ಷ್ಮಿ ಇತ್ತು, ಆಟ ಲಕ್ಷ್ಮಿ ಹೊಲ್ದದ ಅಂದಂಗೆ ಆಯ್ತಣ್ಣ ನಿನಗೆ. ಶೋರೂಮ್ದವ್ರಿಗೆ ಆಯ್ತು. ಅವ್ನು ಇನ್ನಕ್ಕಾದ್ರು ನಾ ಗಾಡಿ ಏನು ಚಿನ್ನಿಲ್ಲ, ಅಲ್ಲೇ ಐತಿ. ಅದ್ರಲ್ಲಿಂದ ಈ ಗಾಡಿ ತಂದಿನಿ. ಇದೇನು ನನ್ಗೆ ನುಕ್ಸಾನ್ ಮಾಡಿಲ್ಲ. ಸೋನಾಲಿಕ ಕಂಪ್ನಿಗೆ ಇದೊಂದು ನನಗೆ ಬಂಗಾರ ಸಿಕ್ಕಾಗಿ ಅದೃಷ್ಟ ಗಾಡಿ. ಫುಲ್ ತಿಂಡಿಯಾಗ ಏನೈತಿಲ್ಲ, ನಾ ಹೊಡೆದಿದ್ದು ನೋಡ್ಬೇಕಾದ್ರೆ ಇದನ್ನ 30 ತಾಲಿ ಮುರಿಬೇಕು. ಬರಾಬರಿ ಅಣ್ಣ. 30 ತಾಲಿ ಮುರಿಬೇಕು. ಇನ್ನಕ್ಕಾದ್ರೆ ಎಲ್ಲಿ ಏನೋ ಒಂದು ಕಣದ ಬಾದ ನಿಂತಿಲ್ಲ, ಟಚ್ ಆಗಿಲ್ಲ, ಏನೂ ಮಾಡಿಲ್ಲ. ಹೌದಣ್ಣ. ಎಲ್ಲ ಸೋನಾಲಿಕೆ ಏನದಲ್ಲ ಉಸು ಬಿದ್ದು ಯಾವ ಬಿಸಿಗೆ ಹಾಕಿದ ಅವ್ನು ಉಸುರು ಮನಿ ಮುಚ್ಚ. ಉಸುರು ಮುಚ್ಚವಣ್ಣ. ನಮ್ದು ಈ ಗಾಡಿ ಇದೆ ಪುಣ್ಯ, ನನ್ನ ಗಾಡಿ ನನ್ನ ಪುಣ್ಯ ಗೊತ್ತಿಲ್ಲ. ನಾನು ಫುಲ್ ತಿಂಡಿ ಮೇಲೆ ಅಂತ ಚಂದ ನಡೆದೈತೆ. ಇನ್ನು ಮುಂದೆ ಏನೈತಿ, ಡೆಬ್ಬಿ ಜಾಗಕ್ಕಂತೇಳಿ ರೆಡಿ ಮಾಡೀನಿ. ಈ ಡೆಬ್ಬಿ ಜಾಗಕ್ಕೆ ಅಷ್ಟೇ ಎಲ್ಲರ ಜಾಗಕ್ಕನ. ಈ ಮರಿ ಸುನಾಮಿ ಅಂದ್ರ ಮುಕುಳಿಗೆ ಅಟ್ಟಣ ಹೆಸರ ಟೋಚನ್ಕ. ಡೆಬ್ಬಿಗಾದ್ರ ಹೂವಿನಿಪ್ರಿಗೆ ಪರಮಾನಂದ ಎಕ್ಸ್ಪ್ರೆಸ್ ಅಂತೇಳಿ ಇಡ್ಬೇಕಂತೇಳಿ ಮಾಡ್ಯಾಣ. ಅದನ್ನ ಇಟ್ಟಂಗ ಆಗೈತಿ. ಹೂವಿನಿಪ್ರಿಗೆ ಪರಮಾನಂದ ಎಕ್ಸ್ಪ್ರೆಸ್ ಆ ಡೆಬ್ಬಿ ಜಾಗಕ್ಕೆ ಅದೇ ಹೆಸರಣ್ಣ.
ಹಾಂ ಮೊನ್ನೆ ಹಿಂಗ ಅಂತಿದ್ರು ಇವೇನು ಎಲ್ಲ ಹಾಳಾಗ್ಯಾನ ಮಾಡ್ಯಾನಂತಿದ್ರು. ಹಾಂ ಇದ್ರಲ್ಲಿಂತ್ರ ನಾವು ₹1 ರೇಷಿನ್ಲಿಂತ್ರ ₹1 ಹಾಳಾಗಿಲ್ಲ, ₹1 ಗಳಿಕೆ ಮಾಡಿಲ್ಲ. ಅದಕ್ಕೆ ಐತಿ. ಹಾಂ ಮೊನ್ನೆ ಪ್ರೀತ್ ಒಂದು ಗಾಡಿ ತೊಗೊಂಬಂದೇವಿ. ಹಾಂ ಸುಮ್ಮ ಅದನ್ನು ಮನೆ ಮುಂದೆ ಇಟ್ಟು ಅದನ್ನು ಮುಕುಳಿಗೆ ಬರೋದೈತಿ. ಹಾಂ ಮುಕುಳಿಗೆ ಬರ್ತೈತಿ. ಅದಕ್ಕೇನಪ್ಪ ಅಂದ್ರೆ ಈಗ ಹಾಂ ಇವ್ರೆಲ್ಲರೂ ಕಂಪ್ನಿದನ್ನ ಹಾಕ್ತಾರೆ. ಹಾಂ ಕಂಪ್ನಿದು ಮಾಡೋ ತರೋದಿನಿ. ಹಾಂ ಅದಕ್ಕೇನೈತಿ, ಕಂಪ್ನಿಲಿಂತ್ರ ಟರ್ಬೋ ಬಂದೈತಿ, ಹಾಂ ಇಂಟ್ರಿ ಕೂಲರ್ ಟರ್ಬೋ ಎಲ್ಲ ಬಂದೈತಿ. ಹಾಂ ಬಂದದಣ್ಣ. ಆಮೇಲೆ ತೊಗೊಂಬಂದಾಗ ಅಂದ್ರೆ ಬರ್ತೀನಿ ಮುಕುಳಿಗೆ. ಹಾಂ ಮುಕುಳಿಗೆ ಬನ್ನಿ ಅಂದ್ರೆ ಏನು ವಿಶೇಷ ಅಂದ್ರೆ ಕೇಶಿಂಗ್ ಟೈರ್ ಮೇಲೆ ಬರೋದು ಕೆಲವರು. ಹಾಂ ಬರೋಬರಿ ಅಣ್ಣ. ಕಂಪ್ನಿದು ಅಂದಾರಲ್ಲ ಹಾಂ ಕೇಶಿಂಗ್ ಟೈರ್ 55 HP RC ಕಾರ್ಡ್ದಾಗ ಹಾಂ ಎಲ್ಲರೂ ಕೇಶಿಂಗ್ ಟೈರ್ ಮೇಲೆ ಅಂತ ಬರ್ತಾರೆ. ಒಂದು ಹೇಳ್ತೀನಿ ಅಣ್ಣ ಬರೋಬರಿ ಬಿಡೋಣ. ಈಗ ಒಂದು ಕಣಕ್ಕೆ ಒಯ್ದ್ರೆ ಮಿನಿಮಮ್ ಎಷ್ಟು ಖರ್ಚು ಅದಣ್ಣ? ಒಂದು 10-11 ಸಾವಿರ ಡೀಸೆಲ್ ಬಿಡ್ತೈತಣ್ಣ. ಒಟ್ಟು ಒಂದು 20 ಸಾವಿರ ಬೇಕು ನೋಡಿ. 10-11 ಸಾವಿರ. ಟೈರಣ್ಣ? ಟೈರನ್ನ ಒಂದು ಕಣದಾಗ ಒಂದು ಟೈಮನ್ನ 2 ಕಣಕ್ಕೆ ಒಂದು ಸಟ್ ಹೋಗ್ಯಾವ. 2 ಟೈಮ್ಗೆ ಒಂದು ಸಟ್. ಈ ಸದ್ದ ಒಂದು ಕಣದಾಗ ಈಗ ರಿಮೌಂಡ್ ಮಾಡಿಸ್ಬೇಕಂದ್ರೆ ಖರ್ಚು ಎಷ್ಟಾಗತ್ತಣ್ಣ? ಖರ್ಚನ್ನ ಟೈರ್ ಮಾಡಿಸೋದು ದೊಡ್ಡದಲ್ಲ. ಹಾಂ ಟೈರ್ ಮಾಡಿಸೋಕ್ಕಿಂತ ಅದನ್ನು ತಿಕ್ಕೋದು ದೊಡ್ಡದೈತಿ. ಹಾಂ ತಿಕ್ಕಾಕೆ ಒಂದು ಏನಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಡೀಸೆಲ್ ಬಿಡಂಗೆ ಕಾಣ್ತದೆ. ಈಗ ಒಂದು ಟೈರ್ ಹಾಕ್ತೇವಣ್ಣ. ಹಾಕೋದು ತಿಕ್ಕೋದು ಪ್ರಶ್ನೆ ಇಲ್ಲ. ಹಾಂ ಟೈರ್ ಹಾಕಿದೇವು ಅಂದ್ರೆ ಅವು ಹಿಡಿಯಲ್ಲ ಒಮ್ಮೆ. ಹಾಂ ಹೌದಣ್ಣ. ವೇಸ್ಟ್ ಅವು ಟೈರ್ ಹಾಕಿ ತಿಕ್ಕಿ ನಮ್ದು ಒಬ್ಬಂದಲ್ಲ. ಹಾಂ ಈಗ ನಮ್ಮ ಟೊಚನ್ದವ್ರ ಒಳಗೆ ಈ ಹಾಳಾಗಿದ್ದು ಸಂಸಾರ ಅಂದ್ರೆ ಟೈರ್ ಕ್ಯಾನ್. ಟೈರ್ ಕ್ಯಾನ್ ಟೈರ್ ಹಾಕಿದ್ ಲೆಕ್ಕ ನೋಡ್ಬೇಕಾರೆ ಈಗ ಹಿಡ್ಲಿಕ್ಕೆ ಅವು ಎಷ್ಟ ಮತ್ತು ಅವು ಬೇರೆ ರಿಮೂವ್ ಮಾಡಿಸೋದು ಮತ್ತು ಡೀಸೆಲ್ ಹಾಕ್ಸೋದು ತಿಕ್ಕೋದು. ಟೈರ್ ತಿಕ್ಕಕ್ಕೆ ಅರ್ಧ ಸಂಸಾರ ಆಗೈತಿ ಟೊಚನ್. ಇವು ಟೈರ್ ಪಚ್ಚದಣ್ಣ ಈ ಸದ್ದ. ಟೈರ್ ಏನು ಪಚ್ಚಿಲ್ಲಣ್ಣ. ಹಾಂ ಟೊಚನ್కి ಈಗಂತೂ ಸುಮ್ಮ ಡೆಬ್ಬಿಗಂತೂ ಹಿಡ್ತೇವ. ಟೊಚನ್ಕಂತೂ ಈ ಗಾಡಿ ಒಯ್ತೀನಿ ಅಣ್ಣ. ಹಾಂ ಒಯ್ದು ಅನ್ನಕ್ಕೇನು ಎಲ್ಲ ರೆಡಿನೂ ಐತ್ಕ್ರಿ. ಟೊಚನ್ನ ಈಗ ಟೊಚನ್ದಾಗಂತೂ ಒಂದು ಹವಾ ಮಾಡೇವಿ. ಹಾಂ ಡೆಬ್ಬ್ಯಾಗ ಒಂದು ಹೆಸರು ಮಾಡ್ಬೇಕು ಅನ್ನೋದೈತಿ. ಹಾಂ ಡೆಬ್ಬಿದ ಒಳಗೆ ಒಂದು ಹೆಸರು ಮಾಡಿ ಬಿಡ್ಬೇಕು ಅನ್ನೋದೈತಿ. ಬಿಡ್ತೀನಿ ಅಣ್ಣ. ನೋಡ್ರಿ ಈಗ ಎಲ್ಲ ಕೇಳಿದ್ರಲ್ಲ. ಈಗ ಒಟ್ಟು ಡೆಬ್ಬಿಗೆ ಮತ್ತು ಕಲ್ಲು ಜಾಗಕ್ಕೆ ಬಿಡೋರು ಅದಾರತ್ರಿ. ಈಗ ಒಟ್ಟು ಡೆಬ್ಬಿಗೆ ಬತ್ತಂದ್ರೆ ಅದ್ರ ಹೆಸರು ಚೇಂಜ್ ರೀ. ಹೂವಿನಿಪ್ರಿಗೆ ಪರಮಾನಂದ ಎಕ್ಸ್ಪ್ರೆಸ್ ಅತ್ತೆ ಚೇಂಜ್ ಮಾಡೋರು ಅದಾರತ್ರಿ. ಈಗ ಮತ್ತು ಮುಕುಳಿ ಬತ್ತಂದ್ರೆ ಮತ್ತು ಅದೇ ಮರಿ ಸುನಾಮಿ ಆದತ್ರಿ. ಇಷ್ಟೆಲ್ಲ ಕೇಳಿದ್ರಲ್ರಿ. ನಮ್ಮ ಪರಸೋಣಂದು ಕತ್ತಿ ಎಲ್ಲ ಇದೆ ನೋಡ್ರಿ. ಈಗ ಒಟ್ಟು ತಿಂಡ್ಯಾಗ ಮತ್ತು ಈಗ ಡೆಬ್ಬಿ ಜಾಗಕ್ಕೆ ಬಂದು ಅಂದ್ರೆ ಫುಲ್ ತಿಂಡಿ ಮ್ಯಾಗ ಎಂಟ್ರಿ ಕೊಡ್ದದ್ರಿ ಗಾಡಿ. ನೋಡಮ್ರಿ ಏನೇನಾಗತ್ತಾ ಮುಂದೆ. ದೇವ್ರಲಿತ್ರ ನಮಸ್ಕಾರ ರೀ ಎಲ್ಲರಿಗೆ.